ಅವರು ಗಾಡಿ ಏನ್ ಗಾಡಿ ತಗೋಡ ಗುಣ ಐತ್ಲ ಅದು ರೈತನ ಬಿಟ್ರೆ ಅದು ಯಾರಿಗೂ ಬರಂಗಿಲ್ಲ. ಅದನ್ನ ನೆನಪಿಟ್ಕೋಬೇಕು. ಯೋಧರು ಬಂದಾರ ಬಹಳ ಖುಷಿ ಆಯ್ತು ನನಗ. ದೇಶ ಅವತ್ತು ಕಾಯ್ತೀರಿ, ರೈತರು ಇವತ್ತು ಕಾಯತ್ತೀರಿ. ಸೊಟ್ಟ ಬಂದ್ ಹೇಳ್ರಿ ಮಕ್ಕಳ ಅಡ್ಡ ಬಂದ್ರ ಅಲ್ಲೂ ಬಂದು ಹಿಡ್ದು ಇಲ್ಲೂ ಬಂದು ಹಿಡ್ದು ಗಲಾಟೆ ಮಾಡ್ತಿಲ್ಲ. ಅದಕ್ಕಾಗಿ ದಯವಿಟ್ಟು ಅನ್ನು ಪದ ಬಳಕೆ ಮಾಡಂಗಿಲ್ಲ. ಹಕ್ಕು ಪದ ಬಳಕೆ ಮಾಡ್ತಾನೆ. ದಯವಿಟ್ಟು ಪದ ಬಳಕೆ ಮಾಡಕ ಇದು ಅವ್ರಿವ್ರ ರಕ್ತ ಅಲ್ಲ, ಇದು ಬಾಬಾ ಸಾಹೇಬ್ ರಕ್ತ, ಟಿಪ್ಪುನ್ ರಕ್ತ, ಶಿವಾಜಿ ರಕ್ತ, ಚೆನ್ನಮ್ಮನ ರಕ್ತ, ಕನಕದಾಸನ ರಕ್ತ, ರಾಯಣ್ಣನ ರಕ್ತ, ಇದು ಈ ಮಣ್ಣಿನ ರಕ್ತ, ಬಾಬಾ ಸಾಹೇಬ್ ರಕ್ತ. ಅದಕ್ಕೆ ಮಾನ್ಯ ಸಚಿವರೇ, ಮಾನ್ಯ ಈ ಭಾಗದ MLA ಗಳೇ, 224 ಸ್ಥಾನ ಹೊಂದಿರತಕ್ಕಂಥ ಕರ್ನಾಟಕದ ಕರುನಾಡಿನ ಏಕಾಧಿಪತ್ಯ ಹೊಂದಿರತಕ್ಕಂಥ ಎಲ್ಲರ ವಿನಂತಿ ಮಾಡ್ಕೊಳ್ತೆ. ಅಲ್ರಿ ಪಾಟೀಲ್ರ, ಗುರ್ಲಾಪುರ ಕ್ರಾಸಿಗೆ ಬಂದ ಬೆಳಗಾವಿಗೆ ಬಂದು ಬೆಲೆ ಘೋಷಣೆ ಮಾಡಕ್ ನಿಮ್ಗೆ ಯಾಕೆ ನೋವು ಅಂತ ಚೈಟ್ ಸರ್ಲಾಗಿತ್ತು ಅಥವಾ ಬೇರೆ ಸರ್ಲಾಗಿತ್ತು? ಅಲ್ಲಣ್ಣ, ಮ್ಯಾಲ ಕುಂತು ನಾನು ಆ ಸಚಿವ ಈ ಸಚಿವ ಅಂತ ಹೇಳ್ತಿ, ಇಲ್ಲಿ ನೆಲ ಮ್ಯಾಲ ಕುಂತು ನಿನಗೆ ಅನ್ನ ಕೊಟ್ಟು ಅಟ್ಟು ಮಂದಿ ಅನ್ನದಾತರು ಕೂತಾರ. ಇವ್ರು ನೋವು ಕೇಳವ್ರಿ ಅವನ, ಇವ್ರು ನೋವು ಕೇಳವ್ರಿ ಅವರು. ನಿನ್ನ ಚಡ್ಡಿ ಯಾರ ಸರ್ಲ ಮಾಡ್ಲಿ, ಬಿಗಿ ಮಾಡಕ್ ನಾವು ಬೈತಿದ್ವು. ಅದರ ಬಾರಿ ಇವತ್ತು ಗುರ್ಲಾಪುರ ಬಾರಿ ಇವತ್ತು ಬೇಕಾದ್ರೆ ಹೊಳೆ ಕಾರ್ಯಕ್ರಮ ಸೈಕಲ್ ಬರ್ತನೋ ಬಾ ಗುರ್ಲಾಪುರ ನೋಡೋಣ ಯಾರು ಸರ್ಲ ಮಾಡ್ತಾರ ನೋಡಿ ಬಿಡುದು. ಅದಕ್ಕಾಗಿ ಏನು ನಿನ್ನ DC ಅವ್ರು ಬಂದು ಮಾತಾಡಿ ಹೋಗಿದಾರ, ಭಾಳ ಟೈಮ್ ತೊಗೊಳ್ಬೇಡ. ಇನ್ನ ಪೂಜರ್ ಭಾಳ ಮಾತಾಡೋದಾರ. ನಾ ಅದಕ್ಕೆ ಮತ್ತೆ ಹೇಳ್ತೇನೆ, ನನ್ನ ಕೈಯಾಗ ಮೈ ಕೊಡಬಾರ್ದು. ಯಾಕೆ ಮೈ ಕೊಡಬಾರ್ದು ಅಂದ್ರೆ ಮೋಸ್ಟ್ ಡೇಂಜರಸ್ ವೆಪನ್ ಇದ್ದವು. ಮೂಕ ನಾಯಕನ ಮಗ ನಾನು. ನಾ ಯಾರಿಗ ಅಂತಂಗಿಲ್ಲ, ನಂಗೆ ಯಾರಿಗ ಜಿಕ್ಕೂ ಇಲ್ಲ, ನಾ ಯಾರಿಗೆ ತಲೆ ಕಟ್ಸ್ಕೊಳ್ಳೋದಿಲ್ಲ. ಯಾಕೆ ತಲೆ ಕಟ್ಸ್ಕೊಳ್ಳೋದು ಅಂದ್ರೆ 28 ವಯಸ್ಸುಗಳ 289 ಕಾರ್ಯಕ್ರಮ ಮಾಡಿ ಏನಾದ್ರು ಆಡದೆ ನಿಂತು ಮಗಣ. ಅದ್ಯಾರ ತಲೆ ಕೆಡಿಸ್ಕೊಳ್ಳಿ. ಅದಕ್ಕಾಗಿ ಅನ್ನ ಕೊಡು ರೈತ ನೆಲದ ಮೇಲೆ ನಿಲ್ತಾನ. ಅನ್ನ ಕೊಡು ರೈತ ಸೋಫಾ ಮೇಲೆ ಕುಂಡಬೇಕು, ನೀವು ಕೆಳಗೆ ಕುಂಡಬೇಕು. ಆ ವಾತಾವರಣ ನಿರ್ಮಾಣ ಆಗಬೇಕು. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಏಳಿಗೆ ಹುಟ್ಟಿದ್ದು. ಅದನ್ನ ಕಾಪಾಡಿಕೊಳ್ಳುವಂತ ವ್ಯವಸ್ಥೆ ಆಗಬೇಕು. ಜರಾಕರ್ತ ಇವತ್ತು 5 ದಿವಸ
ಬರೀ ಗುರ್ಲಾಪುರ ಬಂದೈತಿ, ಕಾಗವಾಡ ಬಂದೈತಿ, ಅತನಿ ಬಂದೈತಿ, ರಾಯಬಾಗ್ ಬಂದೈತಿ, ಚಿಕ್ಕೋಡಿ ಬಂದೈತಿ. ನಾಳೆ 6ನೇ ದಿನಕ್ಕ 7ನೇ ದಿನಕ್ಕ ಖಾಲಿ ಇರ್ತದ. ಕರ್ನಾಟಕ ಬಂದ್ ಆಗ್ತೈತಿ, ರೈತರ ಪವರ್ ಗೊತ್ತಾಗ್ತೈತಿ. ಒಂದ ಮಾಹಿತಿ ಹೇಳ್ತಾನ, ನಾಳೆ ಬಂದು ಘೋಷಣೆ ಮಾಡಿಬಿಡ್ರಿ, ಮುಗಿಸ್ಬಿಡ್ರಿ. ಅವ ಜೈ ಭೀಮ್, ಜೈ ಭಾರತ್, ನಮ್ಮ ಬುದಾಯ, ರೈತರಿಗೆ ಜೈ ಭಾರತ್.